ನಮಸ್ಕಾರ. ನನ್ನ ಹೆಸರು ರಾಮರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಿರೀಶ್ ದುಲ್ಕಿಡ್ ಅಂತ ಕಪ್ಪನಿಂಬ್ರಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇದು 4 ಎಕರೆ ಕ್ಷೇತ್ರ ಇದು ನಮ್ಮದು. ತೋಟ ಎಲ್ಲ ನಿಮ್ಮದೇನಾ ಸ್ವಂತದ್ದು ಸರ್. ಇದರ ಮೇಲೆ ಏನು ಸ್ಪ್ರೇ ಮಾಡಿದ್ದೀರಿ ಸರ್? ಮೊದಲೆಲ್ಲ ಪ್ರಾಪರ್ಲಾಗಿ ಇವು ಎಲ್ಲ ಮಾಡಿವ್ರಿ ಸರ್. ಇವು ಈಗ ಮೊನ್ನೆ 15 ದಿನಕ್ಕೆ 16 ದಿನಕ್ಕೆ ಒಂದು ಚಿತ್ತಾಂಗ ಅಂತೇಳಿ ಸ್ಪ್ರೇ ಮಾಡಿದೇವ್ರಿ ಸರ್. ಅದು ಮಾಡಿದ ಬಳಕಂತೂ ನಮ್ಗೆ ಭಾಳ ಚೆನ್ನಾಗಿ ಅನಿಸಿದೆ ಸರ್. ಯಾವುದೋ ಹೊಡೆದ ಒಂದು ವಾರ ತನಕ ಯಾವ ಔಷಧನೂ ನಾವು ಸ್ಪ್ರೇ ಕೊಟ್ಟಿಲ್ಲ ಸರ್. ಅದು ಅನುಕೂಲ ಆಗಿದೆ ಸರ್. ಅದು ಚಿತ್ತಾಂಗ ಸ್ಪ್ರೇ ಏನು ಮಾಡುತ್ತೆ ಸರ್? ಆ ಥರದ್ದು ಏನು ದಾವಣಿ ಕಂಟ್ರೋಲ್ ಮಾಡುತ್ತಾ ಸರ್? ಸರ್ ಓವರಾಲಾಗಿ ಎಲ್ಲ ರೀತಿಯಿಂದ ಅದು ಅನುಕೂಲ ಸರ್. ಅದು ಹೊಡೆದ ಬಳಕಂತೂ ಯಾವ ಡೌನಿನೂ ಬಂದಿಲ್ಲ, ಏನೂ ಬಂದಿಲ್ಲ ಸರ್. ಅಗದಿ ಕ್ಲೈಮೇಟ್ ಕ್ಲಿಯರ್ ಇದ್ದರಿಂದ ಏನೂ ಅನಿಸಿಲ್ಲ ಸರ್. ಅದು ಬಂದಿಲ್ಲ. ಮತ್ತು ಸರ್ ಕಾಳಿದು ದಪ್ಪ ಮಾಡುತ್ತಾ ಏನು ಸರ್? ಕಾಳ ದಪ್ಪ ಏನು ಸರ್, ಒಟ್ಟು ಯಾವ ರೋಗ ಬರಲಾರ್ದಂಗೆ ನೋಡ್ಕೋತಾರೆ ಸರ್. ಅದು ಮತ್ತು ಕಲರ್ ಹೆಂಗಿದು ಏನು ಸರ್? ಈ ಥರ ಕಲರ್ ಚಲೋ ಇದೆ ಸರ್. ಈಗಾದರೂ ಚಲೋ ಇದೆ ಸರ್. ಈಗ ಮತ್ತು ನಿಮಗೆ ಹೇಗೆ ಅನ್ನಿಸ್ತು ರಿಸಲ್ಟ್ ಚಿತ್ತಾಂಗ ಬಗ್ಗೆ? ಏನು ಚಿತ್ತಾಂಗ ನಂಬರ್ 1 ಇದ್ದಾರೆ ಸರ್. ಈಗ ಒಂದು ಸ್ಪ್ರೇ ಹೊಡೆದ ಬಳಿಕ ಒಂದು ವಾರ ಅಂತೂ ಯಾವ ಔಷಧ ಕೂಡ ಹೊಡ್ಲಾರ್ದಂಗೆ ನೋಡ್ಕೋತಾರೆ ಸರ್. ಮತ್ತು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಮತ್ತು ರೈತರಿಗೆ? ಚಿತ್ತಾಂಗ ಬಳಸೋದ್ರಿಂದ ಎಲ್ಲ ರೈತರಿಗೂ ಉಪಯುಕ್ತ ಆಗ್ತಾರೆ ಸರ್. ಮತ್ತು ಇದು ಹೊಡೆದ ಕೂಡಲೇ ಒಂದು ವಾರ ತನಕ ಯಾವ ಔಷಧ ಕೂಡ ಹೊಡಿಬಾರ್ದು ಅಂತ ನಾ ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.